ನಿಮ್ ಬೈಯನು ರಾತ್ರಿ ರಾತ್ರಿನೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಿಜಾಪುರ್ ಬಿಟ್ಟು ಹೊಂಟಾನಲ್ಲ ಯಾಕಂತ ನೋಡ್ರಿ. ಇವತ್ತಂತೂ ಮಧ್ಯಾಹ್ನ ಎದ್ದೆ ನಮ್ ಸ್ವೀಟಿ ಕಾಲಾಗ್ರಿ ಹಸುವಾಗಿದೆ ಅಂತ ಅವನಿಗೆ, ಅದಕ್ಕೆ ಅವನಿಗೆ ಕರ್ಕೊಂಡು ಹೊಂಟಿನ ಅಂಗಡಿಗೆ. ಅಲ್ಲಿಂದ ಹಾಸ್ಟೆಲ್ ಬಂದು ಮಸ್ತ್ ಊಟ ಮಾಡಿ ಮನೆಗೆ ಬಂದು ಸ್ವಲ್ಪ ಪುಣ್ಯದ ಕೆಲಸ ಮಾಡಿದೆ. ಆಮೇಲೆ ನೋಡ್ತೀನಿ ಇವ ಸ್ನೇಕಿಂಗ್ ಅಲ್ಲ ರೀ, ಡಿಪ್ರೆಷನ್ ಕಿಂಗ. ಯಾವಾಗ್ಲೂ ಡಿಪ್ರೆಷನ್ ಆಗಿರ್ತಾನ. ನಿಮ್ ಬೈದೆ ಆರಾಮ, ತಿನ್ನೋದು ತಿರುಗೋದು. ಅದಕ್ಕೆ ಸಸ್ತಾ BMW ದಾಗ ಮಂಗ್ಯ ತರ ಕುಂತು ಸೀದಾ ಗಾಂಧಿ ಚೌಕ್ ಬಂದು ಬಟ್ಟೆ ಎಕ್ಸ್ಚೇಂಜ್ ಮಾಡಿದೆ. ನೈಟ್ ಊಟಕ್ಕ ಚಿಕನ್ ಮಾಡ್ಯಾರ, ಅದನ್ನೇ ಸಪ ಸಟ್ ಮಾಡಿದೆ. ಚಿಕನ್ ತಿಂದ್ಮೇಲೆ ಸಸ್ತಾ ನಶ ಕಂಪಲ್ಸರಿ ನೋಡ್ರಿ, ಕುಡಿದ್ರೆ ಮಾತ್ರ ಸುಕೂನ್ ಸಿಗ್ತದ. ಮರುದಿನ ಅದೇ ಬಟ್ಟೆ ತಗೊಂಡು ಗಾಂಧಿ ಚೌಕ್ ಬಂದಿನಿ ಬಟ್ಟೆ ಇಡ್ಸಾಕ. ಅಲ್ಲಿಂದ ಬಂದು ಸ್ವಲ್ಪ ಲಾಂಗ್ ವಿಡಿಯೋ ಮಾಡಕ್ ಕುಂತೆ. 2 ಡೇಸ್ಗೆ ಒಂದು ವಿಡಿಯೋ ಬರ್ತಾ ಇದಾವ. ಸಬ್ಸ್ಕ್ರೈಬ್ ಮಾಡ್ರಿಪ್ಪ ಸೆಕೆಂಡ್ ಚಾನಲ್ಗೆ. ನೈಟ್ ನಮ್ ಸ್ನೇಕಿಂಗ್ ಅಂತೂ ಪಾರ್ಟಿ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡ್ ಬಂದಾನ. ಆದ್ರೆ ಪ್ಲೇಟೇ ಕೊಟ್ಟಿಲ್ಲ, ಚಿಕನ್ ಕೊಟ್ಟಾರ. ಹಂಗೆ ಸ್ವಲ್ಪ ನಿಂಬು ನಿಚ್ಚೋಡನ್ ತಂಡ ಪಾರ್ ಮಾಡಿ ಗಿಚ್ಚಿ ಗಿಲ್ಕಿಲಿ ಅನ್ನಂಗ ಸಪಸಟ್ ಮಾಡಿದೆ. ತಿಂಡಿಲೆ ಮೊದಲೇ ಪುಕ್ಷಟ ಅಲ್ಲ ರೀ. ಅಲ್ಲಿಂದ ಬಂದು ರಾತ್ರಿ 11ಕ್ಕ ನಾನ್ ರಾಣಿ ತೊಳಿತಾ ಇದೀನಿ. ನಮ್ ಮನ್ಸು ಹೇಳಿದ್ದಕ್ಕೆ ಕೇಳ್ಬೇಕು, ನಿಮ್ ಲವರ್ ಮಾತಲ್ಲ. ಅದೇ ಜೋಸ್ದಾಗ ಶಿಸ್ತ್ ಮನಿನೂ ತಾಬಡ್ ತೋಬಡ್ ಅನ್ನಂಗ ಕ್ಲೀನ್ ಮಾಡಿದೆ ನೋಡ್ರಿ. ಆಮೇಲೆ ಬಟ್ಟೆ ಪ್ಯಾಕ್ ಮಾಡಕಂತ ಕುಂತೆ. ನಾ ಬಿಜಾಪುರ್ ಬಿಡೋ ಮಗಾನೇ ಅಲ್ಲ ಬಿಡ್ರಿ, ಜಾತ್ರೆ ಅದ ಅದಕ್ಕೆ ಹೊಂಟಿನಿ ಊರಿಗೆ. ನಮ್ ಸ್ವೀಟಿ ಅಂತೂ ನಾನು ಬರ್ತೀನಿ ನಾನು ಪ್ಯಾಕ್ ಮಾಡೋ ಅಂತ ಬ್ಯಾಗ್ದಾಗ ಕುಂತಾನ ಸುಂದ್ರ. ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.